ರಾಜ್ಯದಲ್ಲಿ ಸರ್ಕಾರಿ ಆಸ್ಪತ್ರೆಗಳಿಗೆ ರೋಗ ಬಡಿದು ಬಿಟ್ಟಿದೆ. ಅಂತಹ ಪರಿಸ್ಥಿತಿ ಇದೆ. ರೋಗಿಗಳು ಎಷ್ಟರ ಮಟ್ಟಿಗೆ ಸೌಲಭ್ಯಗಳಿಗಾಗಿ ಅಲೆದಾಡಬೇಕಾಗಿದೆ ಅನ್ನೋದನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ರಹಸ್ಯ ಕಾರ್ಯಾಚರಣೆಯಲ್ಲಿ ತೋರಿಸಿದೆ. ಸರ್ಕಾರಿ ಆಸ್ಪತ್ರೆಗಳು ಯಾವ ರೀತಿ ಅವ್ಯವಸ್ಥೆಯ ಆಗರಗಳಾಗಿದ್ದಾವೆ, ಎಷ್ಟರ ಮಟ್ಟಿಗೆ ಅಲ್ಲಿ ಆಧ್ವಾನ ಏರ್ಪಟ್ಟಿದೆ ಅನ್ನುವಂಥದ್ದು. ಬೆಂಗಳೂರಿನ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಯ ಕೊರತೆ ಉಂಟಾಗಿದೆ. ಮೆಡಿಕಲ್ ಶಾಪ್ಗಳು ಭಣ ಭಣ ಅಂತ ಇದ್ದಾವೆ. ಸರ್ಕಾರಿ ಆಸ್ಪತ್ರೆಯ ಮೆಡಿಕಲ್ ಶಾಪ್ಗಳು, ಅಲ್ಲಿ ಔಷಧಿಗಳು ಸಿಗ್ತಾ ಇಲ್ಲ, ಔಷಧಿಗೆ ಬರ. ರಿಪಬ್ಲಿಕ್ ಕನ್ನಡ ತೆರೆದಿಡ್ತಾ ಇದೆ ಔಷಧಿ ಕೊರತೆಯ ಸತ್ಯ ಚಿತ್ರಣ. ಚಿಕಿತ್ಸೆಗೆ ಬಂದವರು ನಿತ್ಯ ಔಷಧಿಗಳಿಗಾಗಿ ಎಷ್ಟು ಅಲೆದಾಡಬೇಕು ಅನ್ನುವಂತಹ ಪರಿಸ್ಥಿತಿಯನ್ನ ರಿಪಬ್ಲಿಕ್ ಕನ್ನಡ ರಹಸ್ಯ ಕಾರ್ಯಾಚರಣೆಯ ಮೂಲಕ ಬಹಿರಂಗಪಡಿಸ್ತಾ ಇದೆ. ಯಾಕೆ ಔಷಧಿ ಸಿಗದೆ ಅನ್ನುವಂಥದ್ದೇನು, ಮೈನರ್ ಔಷಧಿಗಳು ಕೂಡ ಸಿಗ್ತಾ ಇಲ್ಲ, ಅಂತಹ ಪರಿಸ್ಥಿತಿ ಉಂಟಾಗ್ಬಿಟ್ಟಿದೆ. ಯಾಕೆ ಈ ರೀತಿ ಕೃತಕ ಬರವನ್ನ ಸೃಷ್ಟಿ ಮಾಡಲಾಗಿದೆಯಾ, ಏನಾಗಿದೆ ಹಾಗಾದ್ರೆ? ಔಷಧಿಗಳು ಯಾಕೆ ಸಿಗ್ತಾ ಇಲ್ಲ ಬೆಂಗಳೂರಿನ ಸರ್ಕಾರಿ ಆಸ್ಪತ್ರೆಗಳಲ್ಲಿ? ಹೇಳ್ಕೊಳಕ್ಕೆ ಐಟಿ ಸಿಟಿ ನೆಟ್ಟಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಗಳು ಸಿಗೋದಿಲ್ಲ. ಆರೋಗ್ಯ ಸಚಿವರು ನೋಡ್ಲೇಬೇಕಾಗಿರುವಂತಹ ಸುದ್ದಿ ಇದು. ದಿನೇಶ್ ಗುಂಡೂರಾವ್ ಅವರೇ, ಆಸ್ಪತ್ರೆಗಳಲ್ಲಿ ಮೆಡಿಕಲ್ ಶಾಪ್ಗಳೇನಿದ್ದಾವೆ ಅವುಗಳಲ್ಲಿ ಔಷಧಿಗಳು ಸಿಗ್ತಾ ಇಲ್ಲ, ಸಣ್ಣ ಪುಟ್ಟ ಔಷಧಿಗಳು ಕೂಡ ಸಿಗ್ತಾ ಇಲ್ಲ, ಬರ ಬಂದ್ ಹೋಗಿದೆ, ರೋಗಿಗಳು ಅಲೆದಾಡಬೇಕಾಗಿದೆ. ಏನ್ ಮಾಫಿಯಾ ಇದು, ಏನ್ ನಡೀತಾ ಇದೆ ಹಾಗಾದ್ರೆ? ಚಿಕಿತ್ಸೆಗೆ ಬಂದವರು ನಿತ್ಯ ಔಷಧಿಗಾಗಿ ಅಲೆದಾಡುವ ಅನಿವಾರ್ಯತೆ ಎದುರಾಗಿದೆ. ರಿಪಬ್ಲಿಕ್ ರಹಸ್ಯ ಕಾರ್ಯಾಚರಣೆಯಲ್ಲಿ ಈ ಆಸಲಿಕ ಹಾನಿ ಬಹಿರಂಗವಾಗಿದೆ. ರಾಜ್ಯದಲ್ಲಿ ಸರ್ಕಾರಿ ಆಸ್ಪತ್ರೆಗಳಿಗೆ ರೋಗ ಬಡಿದು ಬಿಟ್ಟಿದೆ. ಅಂತಹ ಪರಿಸ್ಥಿತಿ ಇದೆ. ರೋಗಿಗಳು ಎಷ್ಟರ ಮಟ್ಟಿಗೆ ಸೌಲಭ್ಯಗಳಿಗಾಗಿ ಅಲೆದಾಡಬೇಕಾಗಿದೆ ಅನ್ನೋದನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ರಹಸ್ಯ ಕಾರ್ಯಾಚರಣೆಯಲ್ಲಿ ತೋರಿಸಿದೆ. ಸರ್ಕಾರಿ ಆಸ್ಪತ್ರೆಗಳು ಯಾವ ರೀತಿ ಅವ್ಯವಸ್ಥೆಯ ಆಗರಗಳಾಗಿದ್ದಾವೆ, ಎಷ್ಟರ ಮಟ್ಟಿಗೆ ಅಲ್ಲಿ ಆಧ್ವಾನ ಏರ್ಪಟ್ಟಿದೆ ಅನ್ನುವಂಥದ್ದು. ಬೆಂಗಳೂರಿನ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಯ ಕೊರತೆ ಉಂಟಾಗಿದೆ. ಮೆಡಿಕಲ್ ಶಾಪ್ಗಳು ಭಣ ಭಣ ಅಂತ ಇದ್ದಾವೆ. ಸರ್ಕಾರಿ ಆಸ್ಪತ್ರೆಯ ಮೆಡಿಕಲ್ ಶಾಪ್ಗಳು, ಅಲ್ಲಿ ಔಷಧಿಗಳು ಸಿಗ್ತಾ ಇಲ್ಲ, ಔಷಧಿಗೆ ಬರ. ರಿಪಬ್ಲಿಕ್ ಕನ್ನಡ ತೆರೆದಿಡ್ತಾ ಇದೆ ಔಷಧಿ ಕೊರತೆಯ ಸತ್ಯ ಚಿತ್ರಣ. ಚಿಕಿತ್ಸೆಗೆ ಬಂದವರು ನಿತ್ಯ ಔಷಧಿಗಳಿಗಾಗಿ ಎಷ್ಟು ಅಲೆದಾಡಬೇಕು ಅನ್ನುವಂತಹ ಪರಿಸ್ಥಿತಿಯನ್ನ ರಿಪಬ್ಲಿಕ್ ಕನ್ನಡ ರಹಸ್ಯ ಕಾರ್ಯಾಚರಣೆಯ ಮೂಲಕ ಬಹಿರಂಗಪಡಿಸ್ತಾ ಇದೆ. ಯಾಕೆ ಔಷಧಿ ಸಿಗದೆ ಅನ್ನುವಂಥದ್ದೇನು, ಮೈನರ್ ಔಷಧಿಗಳು ಕೂಡ ಸಿಗ್ತಾ ಇಲ್ಲ, ಅಂತಹ ಪರಿಸ್ಥಿತಿ ಉಂಟಾಗ್ಬಿಟ್ಟಿದೆ. ಯಾಕೆ ಈ ರೀತಿ ಕೃತಕ ಬರವನ್ನ ಸೃಷ್ಟಿ ಮಾಡಲಾಗಿದೆಯಾ, ಏನಾಗಿದೆ ಹಾಗಾದ್ರೆ? ಔಷಧಿಗಳು ಯಾಕೆ ಸಿಗ್ತಾ ಇಲ್ಲ ಬೆಂಗಳೂರಿನ ಸರ್ಕಾರಿ ಆಸ್ಪತ್ರೆಗಳಲ್ಲಿ? ಹೇಳ್ಕೊಳಕ್ಕೆ ಐಟಿ ಸಿಟಿ ನೆಟ್ಟಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಗಳು ಸಿಗೋದಿಲ್ಲ. ಆರೋಗ್ಯ ಸಚಿವರು ನೋಡ್ಲೇಬೇಕಾಗಿರುವಂತಹ ಸುದ್ದಿ ಇದು. ದಿನೇಶ್ ಗುಂಡೂರಾವ್ ಅವರೇ, ಆಸ್ಪತ್ರೆಗಳಲ್ಲಿ ಮೆಡಿಕಲ್ ಶಾಪ್ಗಳೇನಿದ್ದಾವೆ ಅವುಗಳಲ್ಲಿ ಔಷಧಿಗಳು ಸಿಗ್ತಾ ಇಲ್ಲ, ಸಣ್ಣ ಪುಟ್ಟ ಔಷಧಿಗಳು ಕೂಡ ಸಿಗ್ತಾ ಇಲ್ಲ, ಬರ ಬಂದ್ ಹೋಗಿದೆ, ರೋಗಿಗಳು ಅಲೆದಾಡಬೇಕಾಗಿದೆ. ಏನ್ ಮಾಫಿಯಾ ಇದು, ಏನ್ ನಡೀತಾ ಇದೆ ಹಾಗಾದ್ರೆ? ಚಿಕಿತ್ಸೆಗೆ ಬಂದವರು ನಿತ್ಯ ಔಷಧಿಗಾಗಿ ಅಲೆದಾಡುವ ಅನಿವಾರ್ಯತೆ ಎದುರಾಗಿದೆ. ರಿಪಬ್ಲಿಕ್ ರಹಸ್ಯ ಕಾರ್ಯಾಚರಣೆಯಲ್ಲಿ ಈ ಆಸಲಿಕ ಹಾನಿ ಬಹಿರಂಗವಾಗಿದೆ. ರಾಜ್ಯದಲ್ಲಿ ಸರ್ಕಾರಿ ಆಸ್ಪತ್ರೆಗಳಿಗೆ ರೋಗ ಬಡಿದು ಬಿಟ್ಟಿದೆ. ಅಂತಹ ಪರಿಸ್ಥಿತಿ ಇದೆ. ರೋಗಿಗಳು ಎಷ್ಟರ ಮಟ್ಟಿಗೆ ಸೌಲಭ್ಯಗಳಿಗಾಗಿ ಅಲೆದಾಡಬೇಕಾಗಿದೆ ಅನ್ನೋದನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ರಹಸ್ಯ ಕಾರ್ಯಾಚರಣೆಯಲ್ಲಿ ತೋರಿಸಿದೆ. ಸರ್ಕಾರಿ ಆಸ್ಪತ್ರೆಗಳು ಯಾವ ರೀತಿ ಅವ್ಯವಸ್ಥೆಯ ಆಗರಗಳಾಗಿದ್ದಾವೆ, ಎಷ್ಟರ ಮಟ್ಟಿಗೆ ಅಲ್ಲಿ ಆಧ್ವಾನ ಏರ್ಪಟ್ಟಿದೆ ಅನ್ನುವಂಥದ್ದು. ಬೆಂಗಳೂರಿನ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಯ ಕೊರತೆ ಉಂಟಾಗಿದೆ. ಮೆಡಿಕಲ್ ಶಾಪ್ಗಳು ಭಣ ಭಣ ಅಂತ ಇದ್ದಾವೆ. ಸರ್ಕಾರಿ ಆಸ್ಪತ್ರೆಯ ಮೆಡಿಕಲ್ ಶಾಪ್ಗಳು, ಅಲ್ಲಿ ಔಷಧಿಗಳು ಸಿಗ್ತಾ ಇಲ್ಲ, ಔಷಧಿಗೆ ಬರ. ರಿಪಬ್ಲಿಕ್ ಕನ್ನಡ ತೆರೆದಿಡ್ತಾ ಇದೆ ಔಷಧಿ ಕೊರತೆಯ ಸತ್ಯ ಚಿತ್ರಣ. ಚಿಕಿತ್ಸೆಗೆ ಬಂದವರು ನಿತ್ಯ ಔಷಧಿಗಳಿಗಾಗಿ ಎಷ್ಟು ಅಲೆದಾಡಬೇಕು ಅನ್ನುವಂತಹ ಪರಿಸ್ಥಿತಿಯನ್ನ ರಿಪಬ್ಲಿಕ್ ಕನ್ನಡ ರಹಸ್ಯ ಕಾರ್ಯಾಚರಣೆಯ ಮೂಲಕ ಬಹಿರಂಗಪಡಿಸ್ತಾ ಇದೆ. ಯಾಕೆ ಔಷಧಿ ಸಿಗದೆ ಅನ್ನುವಂಥದ್ದೇನು, ಮೈನರ್ ಔಷಧಿಗಳು ಕೂಡ ಸಿಗ್ತಾ ಇಲ್ಲ, ಅಂತಹ ಪರಿಸ್ಥಿತಿ ಉಂಟಾಗ್ಬಿಟ್ಟಿದೆ.
ಯಾಕೆ ಈ ರೀತಿ ಕೃತಕ ಬರವನ್ನು ಸೃಷ್ಟಿ ಮಾಡಲಾಗಿದೆಯಾ? ಏನಾಗಿದೆ ಹಾಗಾದ್ರೆ? ಔಷಧಿಗಳು ಯಾಕೆ ಸಿಗ್ತಾ ಇಲ್ಲ ಬೆಂಗಳೂರಿನ ಸರ್ಕಾರಿ ಆಸ್ಪತ್ರೆಗಳಲ್ಲಿ? ಹೇಳ್ಕೊಳಕ್ಕೆ ಐಟಿ ಸಿಟಿ ನೆಟ್ಟಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಗಳು ಸಿಗೋದಿಲ್ಲ. ಆರೋಗ್ಯ ಸಚಿವರು ನೋಡ್ಲೇಬೇಕಾಗಿರುವಂತಹ ಸುದ್ದಿ ಇದು. ದಿನೇಶ್ ಗುಂಡೂರಾವ್ ಅವರೇ, ಆಸ್ಪತ್ರೆಗಳಲ್ಲಿ ಮೆಡಿಕಲ್ ಶಾಪ್ಗಳೇನಿದ್ದಾವೆ ಅವುಗಳಲ್ಲಿ ಔಷಧಿಗಳು ಸಿಗ್ತಾ ಇಲ್ಲ, ಸಣ್ಣ ಪುಟ್ಟ ಔಷಧಿಗಳು ಕೂಡ ಸಿಗ್ತಾ ಇಲ್ಲ, ಬರ ಬಂದ್ ಹೋಗಿದೆ, ರೋಗಿಗಳು ಅಲೆದಾಡಬೇಕಾಗಿದೆ. ಏನ್ ಮಾಫಿಯಾ ಇದು? ಏನ್ ನಡೀತಾ ಇದೆ ಹಾಗಾದ್ರೆ? ಚಿಕಿತ್ಸೆಗೆ ಬಂದವರು ನಿತ್ಯ ಔಷಧಿಗಾಗಿ ಅಲೆದಾಡುವ ಅನಿವಾರ್ಯತೆ ಎದುರಾಗಿದೆ. ರಿಪಬ್ಲಿಕ್ ರಹಸ್ಯ ಕಾರ್ಯಾಚರಣೆಯಲ್ಲಿ ಈ ಆಸನಿಕ ಹಾನಿ ಬಹಿರಂಗವಾಗಿದೆ. ರಾಜ್ಯದಲ್ಲಿ ಸರ್ಕಾರಿ ಆಸ್ಪತ್ರೆಗಳಿಗೆ ರೋಗ ಬಡಿದು ಬಿಟ್ಟಿದೆ. ಅಂತಹ ಪರಿಸ್ಥಿತಿ ಇದೆ. ರೋಗಿಗಳು ಎಷ್ಟರ ಮಟ್ಟಿಗೆ ಸೌಲಭ್ಯಗಳಿಗಾಗಿ ಅಲೆದಾಡಬೇಕಾಗಿದೆ ಅನ್ನೋದನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ರಹಸ್ಯ ಕಾರ್ಯಾಚರಣೆಯಲ್ಲಿ ತೋರಿಸಿದೆ. ಸರ್ಕಾರಿ ಆಸ್ಪತ್ರೆಗಳು ಯಾವ ರೀತಿ ಅವ್ಯವಸ್ಥೆಯ ಆಗರಗಳಾಗಿದ್ದಾವೆ, ಎಷ್ಟರ ಮಟ್ಟಿಗೆ ಅಲ್ಲಿ ಆಧ್ವಾನ ಏರ್ಪಟ್ಟಿದೆ ಅನ್ನುವಂಥದ್ದು. ಬೆಂಗಳೂರಿನ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಯ ಕೊರತೆ ಉಂಟಾಗಿದೆ. ಮೆಡಿಕಲ್ ಶಾಪ್ಗಳು ಭಣ ಅಂತ ಇದ್ದಾವೆ. ಸರ್ಕಾರಿ ಆಸ್ಪತ್ರೆಯ ಮೆಡಿಕಲ್ ಶಾಪ್ಗಳು, ಅಲ್ಲಿ ಔಷಧಿಗಳು ಸಿಗ್ತಾ ಇಲ್ಲ, ಔಷಧಿಗೆ ಬರ. ರಿಪಬ್ಲಿಕ್ ಕನ್ನಡ ತೆರೆದಿಡ್ತಾ ಇದೆ ಔಷಧಿ ಕೊರತೆಯ ಸತ್ಯ ಚಿತ್ರಣ. ಚಿಕಿತ್ಸೆಗೆ ಬಂದವರು ನಿತ್ಯ ಔಷಧಿಗಳಿಗಾಗಿ ಎಷ್ಟು ಅಲೆದಾಡಬೇಕು ಅನ್ನುವಂತಹ ಪರಿಸ್ಥಿತಿಯನ್ನ ರಿಪಬ್ಲಿಕ್ ಕನ್ನಡ ರಹಸ್ಯ ಕಾರ್ಯಾಚರಣೆಯ ಮೂಲಕ ಬಹಿರಂಗಪಡಿಸ್ತಾ ಇದೆ. ಯಾಕೆ ಔಷಧಿ ಸಿಗದೆ ಅನ್ನುವಂಥದ್ದೇನು? ಮೈನರ್ ಔಷಧಿಗಳು ಕೂಡ ಸಿಗ್ತಾ ಇಲ್ಲ, ಅಂತಹ ಪರಿಸ್ಥಿತಿ ಉಂಟಾಗ್ಬಿಟ್ಟಿದೆ. ಯಾಕೆ ಈ ರೀತಿ ಕೃತಕ ಬರವನ್ನು ಸೃಷ್ಟಿ ಮಾಡಲಾಗಿದೆಯಾ? ಏನಾಗಿದೆ ಹಾಗಾದ್ರೆ? ಔಷಧಿಗಳು ಯಾಕೆ ಸಿಗ್ತಾ ಇಲ್ಲ ಬೆಂಗಳೂರಿನ ಸರ್ಕಾರಿ ಆಸ್ಪತ್ರೆಗಳಲ್ಲಿ? ಹೇಳ್ಕೊಳಕ್ಕೆ ಐಟಿ ಸಿಟಿ ನೆಟ್ಟಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಗಳು ಸಿಗೋದಿಲ್ಲ. ಆರೋಗ್ಯ ಸಚಿವರು ನೋಡ್ಲೇಬೇಕಾಗಿರುವಂತಹ ಸುದ್ದಿ ಇದು. ದಿನೇಶ್ ಗುಂಡೂರಾವ್ ಅವರೇ, ಆಸ್ಪತ್ರೆಗಳಲ್ಲಿ ಮೆಡಿಕಲ್ ಶಾಪ್ಗಳೇನಿದ್ದಾವೆ ಅವುಗಳಲ್ಲಿ ಔಷಧಿಗಳು ಸಿಗ್ತಾ ಇಲ್ಲ, ಸಣ್ಣ ಪುಟ್ಟ ಔಷಧಿಗಳು ಕೂಡ ಸಿಗ್ತಾ ಇಲ್ಲ, ಬರ ಬಂದ್ ಹೋಗಿದೆ, ರೋಗಿಗಳು ಅಲೆದಾಡಬೇಕಾಗಿದೆ. ಏನ್ ಮಾಫಿಯಾ ಇದು? ಏನ್ ನಡೀತಾ ಇದೆ ಹಾಗಾದ್ರೆ? ಚಿಕಿತ್ಸೆಗೆ ಬಂದವರು ನಿತ್ಯ ಔಷಧಿಗಾಗಿ ಅಲೆದಾಡುವ ಅನಿವಾರ್ಯತೆ ಎದುರಾಗಿದೆ. ರಿಪಬ್ಲಿಕ್ ರಹಸ್ಯ ಕಾರ್ಯಾಚರಣೆಯಲ್ಲಿ ಈ ಆಸನಿಕ ಹಾನಿ ಬಹಿರಂಗವಾಗಿದೆ. ರಾಜ್ಯದಲ್ಲಿ ಸರ್ಕಾರಿ ಆಸ್ಪತ್ರೆಗಳಿಗೆ ರೋಗ ಬಡಿದು ಬಿಟ್ಟಿದೆ. ಅಂತಹ ಪರಿಸ್ಥಿತಿ ಇದೆ. ರೋಗಿಗಳು ಎಷ್ಟರ ಮಟ್ಟಿಗೆ ಸೌಲಭ್ಯಗಳಿಗಾಗಿ ಅಲೆದಾಡಬೇಕಾಗಿದೆ ಅನ್ನೋದನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ರಹಸ್ಯ ಕಾರ್ಯಾಚರಣೆಯಲ್ಲಿ ತೋರಿಸಿದೆ. ಸರ್ಕಾರಿ ಆಸ್ಪತ್ರೆಗಳು ಯಾವ ರೀತಿ ಅವ್ಯವಸ್ಥೆಯ ಆಗರಗಳಾಗಿದ್ದಾವೆ, ಎಷ್ಟರ ಮಟ್ಟಿಗೆ ಅಲ್ಲಿ ಆಧ್ವಾನ ಏರ್ಪಟ್ಟಿದೆ ಅನ್ನುವಂಥದ್ದು. ಬೆಂಗಳೂರಿನ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಯ ಕೊರತೆ ಉಂಟಾಗಿದೆ. ಮೆಡಿಕಲ್ ಶಾಪ್ಗಳು ಭಣ ಅಂತ ಇದ್ದಾವೆ. ಸರ್ಕಾರಿ ಆಸ್ಪತ್ರೆಯ ಮೆಡಿಕಲ್ ಶಾಪ್ಗಳು, ಅಲ್ಲಿ ಔಷಧಿಗಳು ಸಿಗ್ತಾ ಇಲ್ಲ, ಔಷಧಿಗೆ ಬರ. ರಿಪಬ್ಲಿಕ್ ಕನ್ನಡ ತೆರೆದಿಡ್ತಾ ಇದೆ ಔಷಧಿ ಕೊರತೆಯ ಸತ್ಯ ಚಿತ್ರಣ. ಚಿಕಿತ್ಸೆಗೆ ಬಂದವರು ನಿತ್ಯ ಔಷಧಿಗಳಿಗಾಗಿ ಎಷ್ಟು ಅಲೆದಾಡಬೇಕು ಅನ್ನುವಂತಹ ಪರಿಸ್ಥಿತಿಯನ್ನ ರಿಪಬ್ಲಿಕ್ ಕನ್ನಡ ರಹಸ್ಯ ಕಾರ್ಯಾಚರಣೆಯ ಮೂಲಕ ಬಹಿರಂಗಪಡಿಸ್ತಾ ಇದೆ. ಯಾಕೆ ಔಷಧಿ ಸಿಗದೆ ಅನ್ನುವಂಥದ್ದೇನು? ಮೈನರ್ ಔಷಧಿಗಳು ಕೂಡ ಸಿಗ್ತಾ ಇಲ್ಲ, ಅಂತಹ ಪರಿಸ್ಥಿತಿ ಉಂಟಾಗ್ಬಿಟ್ಟಿದೆ. ಯಾಕೆ ಈ ರೀತಿ ಕೃತಕ ಬರವನ್ನು ಸೃಷ್ಟಿ ಮಾಡಲಾಗಿದೆಯಾ? ಏನಾಗಿದೆ ಹಾಗಾದ್ರೆ? ಔಷಧಿಗಳು ಯಾಕೆ ಸಿಗ್ತಾ ಇಲ್ಲ ಬೆಂಗಳೂರಿನ ಸರ್ಕಾರಿ ಆಸ್ಪತ್ರೆಗಳಲ್ಲಿ? ಹೇಳ್ಕೊಳಕ್ಕೆ ಐಟಿ ಸಿಟಿ ನೆಟ್ಟಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಗಳು ಸಿಗೋದಿಲ್ಲ. ಆರೋಗ್ಯ ಸಚಿವರು ನೋಡ್ಲೇಬೇಕಾಗಿರುವಂತಹ ಸುದ್ದಿ ಇದು. ದಿನೇಶ್ ಗುಂಡೂರಾವ್ ಅವರೇ, ಆಸ್ಪತ್ರೆಗಳಲ್ಲಿ ಮೆಡಿಕಲ್ ಶಾಪ್ಗಳೇನಿದ್ದಾವೆ ಅವುಗಳಲ್ಲಿ ಔಷಧಿಗಳು ಸಿಗ್ತಾ ಇಲ್ಲ, ಸಣ್ಣ ಪುಟ್ಟ ಔಷಧಿಗಳು ಕೂಡ ಸಿಗ್ತಾ ಇಲ್ಲ, ಬರ ಬಂದ್ ಹೋಗಿದೆ, ರೋಗಿಗಳು ಅಲೆದಾಡಬೇಕಾಗಿದೆ. ಏನ್ ಮಾಫಿಯಾ ಇದು? ಏನ್ ನಡೀತಾ ಇದೆ ಹಾಗಾದ್ರೆ? ಚಿಕಿತ್ಸೆಗೆ ಬಂದವರು ನಿತ್ಯ ಔಷಧಿಗಾಗಿ ಅಲೆದಾಡುವ ಅನಿವಾರ್ಯತೆ ಎದುರಾಗಿದೆ. ರಿಪಬ್ಲಿಕ್ ರಹಸ್ಯ ಕಾರ್ಯಾಚರಣೆಯಲ್ಲಿ ಈ ಆಸನಿಕ ಹಾನಿ ಬಹಿರಂಗವಾಗಿದೆ.